ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲಿದ್ದೀನಿ? ಸೊ ಫೈಲಿ ಮನೆಗೆ ತಲುಪಿಬಿಟ್ಟಿದ್ದೀನಿ. ಸೊ ನೆನ್ನೆ ವ್ಲಾಗ್ ಅಷ್ಟು ಮಾಡೇ ಇಲ್ಲ ಗುರು. ಏನೆಲ್ಲ ಅಪ್ಡೇಟ್ ಆಗಿಬಿಟ್ಟಿದೆಯಲ್ಲ ಮನೆಯವರು. ಸೊ ಎಲ್ಲ ಅಪ್ಡೇಟ್ಸ್ ಕೊಡೋಣ ಬನ್ನಿ. ಸಿಗುತ್ತು ಇವಳಿ ನಮ್ಮ ಟಾಮಿ. ಇಲ್ಲಿ ಫುಲ್ಲು ಕಾಫಿ ಒಣಗೋಕಿದ್ದಾರೆ. ಸ್ಟಾರ್ಟಿಂಗ್ ಅವತ್ತು ಬರೋದು ಏನಿರಲಿಲ್ಲ. ಸೊ ಇದು ಕಾಫಿ ಒಣಗೋಕೋದು ಎಲ್ಲ ವರ್ಷ ಇಲ್ಲೇ ಒಣಗಾಕ್ತಾರೆ. ಇದು ತುಂಬ ದಿನ ಇಲ್ಲೇ ಇರುತ್ತೆ ಅನ್ಕೋತೀನಿ. ಓ ಟಾಮಿ ಮರಿ ಟಾಮಿದು ಬಾರು ಬೈಲಿ. ಅಯ್ಯೋ ಸಾಕು ಕಣಪ್ಪ. ಓಹೋ ಇಲ್ಲಿ ಯಾರು ಗುರು ಇವರು? ಮೆಂಬರ್ಸು. ಓಯ್ ಯಾರು ಗುರು ನೀವೆಲ್ಲ? ಹೊಸವರು? ಗೊತ್ತಾ ನಿಮ್ಮ ಅಮ್ಮನ ಓನರು. ಅಯ್ಯೋ ಬರೇ ಟಾಮಿ ಮರಿ ಟಾಮಿದು. ಇವಾಗೇನು ನೋಡಿದ್ರೆ ಅವರು ಹಳೆಯವರು. ಸೊ ಇವರು ಹೊಸ ಮರಿಗಳು. ಎಲ್ಲಿ ಓ 4 ಜನರು ಇದ್ದಾರಲ್ಲ ಗುರು. ಸೊ ನೋಡಿ ಬೆಳಿಗ್ಗೆ ಇಲ್ಲಿ ಬೆಂಕಿ ಕಾಯ್ಬೋದು. ಸೊ ಚೆನ್ನಾಗಿರುತ್ತೆ. ಇದು ನಮ್ಮದು ಸ್ನಾನ ಮಾಡೋದಕ್ಕೆ ಹಾಕಿರೋಂಥ ಬೆಂಕಿ. ಇದರಿಂದ ಅಲ್ಲಿ ಒಳಗಡೆ ನೀರು ಬಿಸಿ ಆಗುತ್ತೆ. ಗೈಸ್ ಇವಾಗ ನೋಡಿ ನಿಮಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ. ಸೊ ನಾನು ಅದಕ್ಕೆ ಇವಾಗ ಬಂದಿದ್ದು. ಸೊ ಇನ್ನೂ ನಾನು ಹೋಗಲ್ಲ. ಸೊ ಇದೇ ನನ್ನ ಕೆಲಸ ಇನ್ನು ನೆಕ್ಸ್ಟಿಂದ. ಗೊತ್ತಾಯ್ತಮ್ಮ? ಏನಂತೀರ? ಕೆಲ್ಸಕ್ಕೆ ಹೋಗಿ ಕೆಲಸ ಎಲ್ಲ ಇವಾಗ ಬಂದಿರೋದೇ ಕೆಲಸ ಮಾಡೋಕ್ಕೆ. ಎಂತ ಕೆಲಸ? ಇವಾಗ ತೋರಿಸ್ತೀನಿ ಎಲ್ಲರಿಗೂ ಬನ್ನಿ. ಓ ಗೈಸ್ ಮಾರ್ನಿಂಗ್ ವೈಬ್ಸ್ ನೋಡಿ ಹೆಂಗಿದೆ ಅಂತ ಇಲ್ಲಿ. ಸೊ ಸನ್ಲೈಟ್ ಆ ಕಡೆಯಿಂದ ಬರ್ತಿದೆ. ಸೊ ಈ ಮರ ಅದರಲ್ಲಿ ಅಡ್ಡ ಇದೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ವಾ ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಏನಂತ. ಸೊ ನಮ್ಮ ಮನೆಗೆ ಹಸು ತಂದಿದ್ದಾರೆ. ಸೊ ನಮ್ಮ ಕೆಲಸ ಇನ್ನೂ ಹಸು ನೋಡ್ಕೊಂಡಿರೋದು, ದನ ಮೇಯಿಸೋದು. ಮುಖ ಏನೋ ಗಾಯ ಆಗ್ಬಿಟ್ಟಿದೆಯಲ್ಲ. ಹೆಂಗಿದೆಯಾ ಗುರು? ಚೆನ್ನಾಗಿದೆಯಾ? ನನಗೆ ಇದೇ ಕೆಲಸ ಇನ್ನು ಗೊತ್ತಾಯ್ತಾ? ಎಂತ ಇದಮ್ಮ? ದನ ಮೇಯಿಸೋ ಕೆಲಸ ಸಿಕ್ಕಿದೆ ಐತೆ ಇವತ್ತು. ಅಯ್ಯೋ ಕಾಲ್ಗೆಲ್ಲ ಸಿಕ್ಕಾಕೊಂಡ್ರೆ ಬೇಡದ್ಗೆ ಇಲ್ಲ ಬೇಡ. ಇಲ್ಲಿ ನೋಡಿ ಎಷ್ಟು ಹಸು ಇದೆ ಅಂತ. ಫುಲ್ ಖಾಲಿ ಏರಿಯಾ. ಸೊ ಇನ್ನೊಂದು ನೋಡಿ ಅಲ್ಲಿದೆ ಈ ಕಡೆ. ಸೊ ಫುಲ್ ಖಾಲಿ ಅಲ್ಲ ಇಲ್ಲಿ. ಗಾಂಜಾ ಮೇಲಿಂದ ಕೆಳಗಡೆ ನೋಡ್ಕೊಳ್ಳಿ ಗೈಸ್. ಇವನ್ನ ಏನೋ ಗೊತ್ತಿದೆಯಾ ನಿಮಗೆ? ಹಳೆ ವಿಡಿಯೋದಲ್ಲಿ ಇದ್ನಲ್ಲ. ತುಂಬ ದಿನದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ದೇವ್ರ ಜಾಗ. ನಾನು ಡೈಲಿ ಬರ್ತಾಯಿದ್ದೆ ಗುರು ಇಲ್ಲಿಗೆ. ಎಲ್ಲ ಹಳೆ ಫೋಟೋಸ್. ಸೊ ಬನ್ನಿ ನೋಡಿ. ಇಲ್ಲಿ ಕಾಲೇಜಿಗೆ ಹೋಗ್ತಾವನೆ. ಕಾಣಿಸ್ತಿದ್ಯಾ? ಎಸ್. ಸೊ ಬನ್ನಿ ನಾನು ಬಂದಿರೋದು ಅದೇನೋ ತಗೊಂಡು ಹೋಗೋಣ. ಇನ್ನೊಂದು ದೊಡ್ಡ ಅಪ್ಡೇಟ್ ಕೊಡಬೇಕು. ಅದೇ ನೋಡಿ ಇದು ನಿಂದು 2 months ಬ್ಯಾಕ್ ವೀಡಿಯೋ ನೋಡಿದ್ದೀನಿ. ಎಕ್ಸಾಕ್ಟಾಗಿ ನಾನು ತೋರಿಸಿದ್ದೀನಿ. ಬಟ್ ಅದು ಇಲ್ಲೆಲ್ಲೋ ಇತ್ತು ಆಯಿತಾ. ಸೊ ನೋಡಿ ಈ ಬಳ್ಳಿ ಎಲ್ಲ ಒಣಗೋಗಿದೆ. ಸೊ ಇದು ಫಾಸ್ಟೆಸ್ಟ್ ಆಗೋದು ಇದೆ ಅನ್ಕೋತೀನಿ. ಸೋರೆಕಾಯಿ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ. ರಿಯಾಲಿಟಿ ಅಂತ ತೋರಿಸೋದು ಇವಾಗ ಗೊತ್ತಾಗ್ತಿದೆಯಾ ಅಂದಾಜು? ಇಷ್ಟು ದೊಡ್ಡದಿದೆ ಇದು. ಇಷ್ಟು ನನ್ನ ಫಿಂಗರ್ ಚಿಕ್ತಿತ್ತು ಗುರು. ಇದು ನಮ್ಮ ಸೈನ್ಯ ನೋಡಿ ಇಲ್ಲಿ. ಅಯ್ಯೋ ಸೋನು. ಇವನ ಹೆಸರು ಸೋನು. ಇವನ ಹೆಸರು ನನಗೆ ಗೊತ್ತಿಲ್ಲ. ಟಾಮಿ ಮಕ್ಕಳಲ್ಲಾಗಲೇ ತೋರಿಸಿದ್ದೀನಿ. ಇನ್ನೊಂದು ಸಲ ತೋರಿಸ್ತೀನಿ ಮತ್ತೆ. ಸೊ ಏನೆಲ್ಲ ಮಾತಾಡಿ ನನಗೂ ಗೊತ್ತಿಲ್ಲ. ಇವಾಗ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂರೋದಷ್ಟೇ. ನಾನು ಇನ್ನೂ ನೆನ್ನೆದು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಅಯ್ಯೋ ಎಲ್ಲಪ್ಪ ಧೂಳೆಲ್ಲ ಮುಟ್ಟಿ ನಾನು ಕ್ಯಾಮರಾ ಮುಟ್ಬಿಟ್ಟಿದ್ದೀನಿ. ಫುಲ್ ಧೂಳು. ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡಿದರೆ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಗೋಪುರದಲ್ಲಿ ಕ್ಲಾರಿಟಿ ಜಾಸ್ತಿ ಇರುತ್ತಲ್ವ. ಸೊ ಮತ್ತೆ ಅಲ್ಲಿಂದ ಏನಾಗುತ್ತೆ ಹೇಳಿ? ಇಂಟರ್ನೆಟ್ ಇಲ್ಲ. ನಂದು ಲಿಮಿಟೆಡ್ 1.5 GB ಇದೆ. ಅದು ಬಿಟ್ಟರೆ ಅಮ್ಮನ ಸಿಗುತ್ತೆ ಅಷ್ಟೇ. ಇಲ್ಲಿ ಏರ್ಟೆಲ್ ಅಷ್ಟೇ ಮೇನ್ ಜಾಸ್ತಿ ಸಿಗೋದು. ನಂದು ಅಮ್ಮಂದಷ್ಟೇ ಏರ್ಟೆಲ್ ಇರೋದು. ಅದಕ್ಕೆ ಎಲ್ಲ ಲಿಮಿಟೆಡ್ ಡಾಟಾನೇ. ಸೊ ತುಂಬ ದಿನದ ಮೇಲೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಸೊ ಬ್ಲ್ಯಾಕ್ ಕಾಫಿ ಇಲ್ಲಿದೆ.
ಸೊ ಅದು ಬಿಟ್ಟರೆ ಅದ್ರ ಜೊತೆ ತಿಂತಾ ಇರೋದು ಇದೆ. ಸೊ ನೋಡಿ ಇದು ತಿಂತಾ ಇದ್ದೀನಿ. ಮತ್ತು ಅಲ್ಲಿಂದ ಹುಣಸೆ. ಸೊ ಇದು ಸ್ವೀಟಲ್ಲಿ ಏನೋ ಇದೆ, ಸ್ವೀಟು ಏನೋ ಗೊತ್ತಿಲ್ಲ, ಸ್ವೀಟ್ ಹುಣಸೆ. ಸೊ ಇವಾಗ ಫ್ರೆಂಡು ವಿಜಯ್ ಅಂತ, ಸೊ ಅವ್ನು ಬರ್ತಾನಂತೆ. ಸೊ ಅವನ ಜೊತೆ ಅವನು ಇದೇ ಟೈಮಲ್ಲಿ ಕೊಡಗು ಬಂದಿದ್ದಾನೆ. ಸೊ ಅವನು ಇರೋದು ಆ್ಯಕ್ಚುಲಿ ಮೈಸೂರಲ್ಲಿ. ಸೊ ಅವನು ಹೋಗೋಣ ಅಂದ ಟೌನಿಗೆ. ಸೊ ಅವನ ಜೊತೆ ಹೋಗೋಣ. ಸೊ ಫಸ್ಟ್ ಡೇ ಈ ಥರ ಆಗುತ್ತೆ. ಏನು ಸೌಂಡ್ ಗುರು ಇವ್ರದ್ದು. ಇವ್ರನ್ನ ನಾಳೆದು ಎಲ್ಲ ಡೈಲಿ ಮೀಟ್ ಮಾಡಿಸ್ತೀನಿ ನಿಮಗೆ, ಓಕೆನಾ? ಇವಾಗ ಅರ್ಜೆಂಟು. ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ. ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಸೊ ಅವನು ಸ್ಕೂಟಿದೇನೋ ಬ್ರೇಕ್ ಪ್ರಾಬ್ಲಮ್ ಇದೆ. ಸೊ ಅದು ರೆಡಿ ಮಾಡೋದು ಫಸ್ಟು. ಅದು ಬಿಟ್ಟರೆ ನಮ್ಮ ಕತೆ ನನಗೂ ಗೊತ್ತಿಲ್ಲ. ಹೋಗೋದು ಬರೋದು. ಸೊ ಗೈಸ್ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಕುಶಾಲನಗರ ತಲುಪಿಟ್ಟಿದ್ದೀವಿ. ಸೊ ಅರ್ಜೆಂಟಲ್ಲಿ ನನಗೆ ಬಂದು ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ. ಇವಾಗ ನಾವು ಹೋಗ್ತಿರೋದೇ ಕುಶಾಲನಗರ ಬ್ಯಾಕ್ ವಾಟರ್. ನನಗೆ ಗೊತ್ತಿಲ್ಲ ಅದು ಯಾವ ನದಿ ಅದೆಲ್ಲ ಗೊತ್ತಿಲ್ಲ. ಬ್ಯಾಕ್ ವಾಟರ್ ಕುಶಾಲನಗರದಲ್ಲಿರೋದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಮಾಡಲ್ಲ. ಸೊ ಎಷ್ಟು ಚೆನ್ನಾಗಿದೆ ಇವರು ಈ ಜಾಗ ಅಂತೂ. ಬನ್ನಿ. ಸೊ ಆಲ್ಮೋಸ್ಟ್ ನೋಡಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಹೋದರೆ ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ. ಓ ಇದೇನು ಸ್ವಿಟ್ಜರ್ಲ್ಯಾಂಡ್ ಥರ ಕಾಣಿಸ್ತಿದೆಯಲ್ಲಪ್ಪ. ಸ್ವಿಟ್ಜರ್ಲ್ಯಾಂಡ್ ನೋಡೇ ಇಲ್ಲ, ಆದರೂ ಒಂದು ಫೀಲಿಗೆ ಹೇಳೋದು. ನೀರು ಕಮ್ಮಿ ಆಗಿದೆ. ಸೊ ಫೈನಲಿ ತಲುಪಿದ್ದೀವಿ. ಇವಾಗ ನಿಮಗೆ ತೋರಿಸ್ತೀನಿ ಲೊಕೇಶನ್ ಹೆಂಗಿದೆ ಅಂತ. ನೋಡಿ ಇದೇ ಬ್ಯಾಕ್ ವಾಟರ್. ಏನು ಸಖತ್ತಾಗಿದೆ ಗುರು. ನೋಡ್ತಾ ಇರ್ಬೇಕು ಅನಿಸ್ತಾ ಇದೆ ನನಗಂತೂ, ಮಾತೇ ಬರ್ತಿಲ್ಲ. ಸೊ ಇಲ್ಲಿಂದ ಡ್ಯಾಮ್ ಕಾಣಿಸ್ತಿದೆ ನೋಡಿ ಅಲ್ಲಿ. ಸೊ ನಿಮಗೆ ಅಷ್ಟು ಕಾಣಿಸಲ್ಲ, ಝೂಮ್ ಹಾಕಿರ್ತೀನಿ ನೋಡಿ ಅಲ್ಲಿ ಬಂದು. ಸೊ ಫೈನಲಿ ಆಗಲೇ ಹೇಳ್ಬಿಟ್ಟಿದ್ದೀನ ಹೆಂಗೆ ನನಗೂ ಗೊತ್ತಿಲ್ಲ. ನೋಡಿ ಈ ಥರ ಇದೆ ಲೊಕೇಶನ್. ಸ್ವಲ್ಪ ಫೋಟೋಶೂಟು ಇದೆಲ್ಲ ಮಾಡಿ ಇವಾಗ ಅವ್ರನ್ನ ತೋರ್ಸೋಂಗಿಲ್ಲ. ಲೊಕೇಶನ್ ಮಾತ್ರ ಕ್ರೇಜಿ ಐತಪ್ಪ. ಇಲ್ಲ ಆದರೆ ಚಾರ್ಜ್ ಇಲ್ಲ ಗೈಸ್, ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಸೊ ನೀವು ಸಿನಿಮ್ಯಾಟಿಕ್ಸ್ ಎಲ್ಲ ನೋಡಿರ್ತೀರ. ಸೊ ನೋಡಿ ಈ ಥರ ಇದೆ. ಸೊ ಸ್ವಲ್ಪ ನೀರಲ್ಲಿ ಆಟ ಎಲ್ಲ ಆಡಿ ಊಟ ತಂದಿದ್ದೀವಿ, ಊಟ ಮಾಡಿ ಮತ್ತೆ ಹೊರಡೋದು, ಓಕೆನಾ? ಇಲ್ಲಿ ಇವಾಗ ಊಟ ಮಾಡ್ತಾ ಇದ್ದೀವಿ, ಪರೋಟ. ಪ್ಲೇಟ್ ನೋಡಿದ್ರ. ಸೊ ಇವಾಗ ಊಟ ಆಯಿತು, ಜ್ಯೂಸ್ ಕುಡಿತಾ. ಒಳಗೆ ಎಂಡ್ ಮಾಡಲ್ಲ, ಮನೇಲಿ ಹೋಗಿ ಎಂಡ್ ಮಾಡ್ತೀನಿ. ಬನ್ನಿ, ಚಾರ್ಜ್ ಇಲ್ಲ ಆದರೂ ಮನೇಲೇ ಹೋಗಿ ಎಂಡ್ ಮಾಡೋದು. Pain I felt is paid for, all is said and done.